ಮಾತಾಜಿಯ ಹೃದಯದಲ್ಲಿ ಒಂದು ಸತ್ಯವಾದಂತಹ ಮಾತು ಅಂತ ನಾನು ಹೇಳ್ತೀನಿ. ವಿಷಯ ಜ್ಞಾನದ ಕಣಿ ಹೇಳಕ್ ನಿಂತುಬಿಟ್ರೆ ಸರಾಗವಾಗಿ ಹೇಳೋರು. ನಮ್ಗೆ ಗೌಶಿತ ಸರ್ ಹೇಳ್ತಿದ್ರು ಏನಂತಂದ್ರೆ, ಮೇಡಮ್ ಅವ್ರನ್ನ ಯಾವತ್ತೂ ಹೋಗ್ತೀನಿ ಆಫೀಸ್ ರೂಮ್ನಾಗ ಕಾಣಲ್ಲ. ಆಫೀಸ್ ರೂಮ್ನಾಗ ಯಾಕೆ ಕಾಣ್ಬೇಕು ಅವರು? ಅವ್ರಿಗೆ ಕೆಲಸ ಇರೋದು ಕ್ಲಾಸ್ ರೂಮ್ ಅಲ್ಲಿ ಅವರು ಮೇಲ್ಗಡೆ ಕೂತ್ಕೊಂಡ್ಬಿಟ್ರೆ ಮುಗೀತದು. ಅಲ್ಲೇ ಬ್ರೆಡ್ ತಗೊಂತ ಬ್ರೆಡ್ ತಗೊಂತ ಕೂತ್ಕೊಳ್ಳೋರು. ಮತ್ತೆ ಎಲ್ಲಾ ಒಂದು ವಿಷಯವನ್ನ ಅದಾಗಲ್ಲ ಸರ್, ಇದೀಗ ಸರ್, ಈಗ ಮಾಡೋಣ ಸರ್, ಒಳ್ಳೆ ಮುದ್ದು ಮಕ್ಕಳಿಗೆ ಮಾತಾಡ್ತಿದ್ರು ನಿಜವಾಗ್ಲೂ ಕೂಡ. ಅದಕ್ಕೆ ನಾನು ಅವರಿಗೆ ಮದರ್ ಇಂಡಿಯಾ ಅಂತ ಹೆಸರಿಟ್ಟಿರೋದು. ಒಂದು ನನ್ಗೆ ಬಹಳ ಇಷ್ಟ ಆಯ್ತು. ಹಳೆ ವಿದ್ಯಾರ್ಥಿಗಳು ಅಮ್ಮ ನೀನೇ ದೇವರು ಅಂತಕೊಂಡು ಬರ್ಬೇಕಾದ್ರೆ ಒಂದು ಹಾಡು ಹಾಕಿದ್ರಲ್ಲ, ನನ್ನ ನಿಜವಾಗ್ಲೂ ಕಣ್ಣಲ್ಲಿ ನೀರು ಬಂತು. ಆ ತಾಯಿಗೆ ತಕ್ಕವಾದಂತಹ ಹಾಡು, ಆ ತಾಯಿಗೆ ತಕ್ಕವಾದಂತಹ ಹೃದಯ, ಇಂಥ ಒಂದು ತಾಯಿ ನಡೆದು ಬಂದ ದಾರಿಯನ್ನ ವಿವರಿಸಿದಂತ ನಮ್ಮ ಶಿಕ್ಷಕಿಯರಾದಂತ ಮಾಧವಿ ಮೇಡಮ್ ಅವರಿಗೆ ಮಾತಾಜಿಯ ಹೃದಯದಲ್ಲಿ ಒಂದು ಸತ್ಯವಾದಂತಹ ಮಾತು ಅಂತ ನಾನು ಹೇಳ್ತೀನಿ. ವಿಷಯ ಜ್ಞಾನದ ಕಣಿ ಹೇಳಕ್ ನಿಂತುಬಿಟ್ರೆ ಸರಾಗವಾಗಿ ಹೇಳೋರು. ನಮ್ಗೆ ಗೌಶಿತ ಸರ್ ಹೇಳ್ತಿದ್ರು ಏನಂತಂದ್ರೆ, ಮೇಡಮ್ ಅವ್ರನ್ನ ಯಾವತ್ತೂ ಹೋಗ್ತೀನಿ ಆಫೀಸ್ ರೂಮ್ನಾಗ ಕಾಣಲ್ಲ. ಆಫೀಸ್ ರೂಮ್ನಾಗ ಯಾಕೆ ಕಾಣ್ಬೇಕು ಅವರು? ಅವ್ರಿಗೆ ಕೆಲಸ ಇರೋದು ಕ್ಲಾಸ್ ರೂಮ್ ಅಲ್ಲಿ ಅವರು ಮೇಲ್ಗಡೆ ಕೂತ್ಕೊಂಡ್ಬಿಟ್ರೆ ಮುಗೀತದು. ಅಲ್ಲೇ ಬ್ರೆಡ್ ತಗೊಂತ ಬ್ರೆಡ್ ತಗೊಂತ ಕೂತ್ಕೊಳ್ಳೋರು. ಮತ್ತೆ ಎಲ್ಲಾ ಒಂದು ವಿಷಯವನ್ನ ಅದಾಗಲ್ಲ ಸರ್, ಇದೀಗ ಸರ್, ಈಗ ಮಾಡೋಣ ಸರ್, ಒಳ್ಳೆ ಮುದ್ದು ಮಕ್ಕಳಿಗೆ ಮಾತಾಡ್ತಿದ್ರು ನಿಜವಾಗ್ಲೂ ಕೂಡ. ಅದಕ್ಕೆ ನಾನು ಅವರಿಗೆ ಮದರ್ ಇಂಡಿಯಾ ಅಂತ ಹೆಸರಿಟ್ಟಿರೋದು. ಒಂದು ನನ್ಗೆ ಬಹಳ ಇಷ್ಟ ಆಯ್ತು. ಹಳೆ ವಿದ್ಯಾರ್ಥಿಗಳು ಅಮ್ಮ ನೀನೇ ದೇವರು ಅಂತಕೊಂಡು ಬರ್ಬೇಕಾದ್ರೆ ಒಂದು ಹಾಡು ಹಾಕಿದ್ರಲ್ಲ, ನನ್ನ ನಿಜವಾಗ್ಲೂ ಕಣ್ಣಲ್ಲಿ ನೀರು ಬಂತು.
ಆ ತಾಯಿಗೆ ತಕ್ಕವಾದಂತ ಹಾಡು, ಆ ತಾಯಿಗೆ ತಕ್ಕವಾದಂತ ಹೃದಯ, ಇಂಥ ಒಂದು ತಾಯಿ ನಡೆದು ಬಂದ ದಾರಿಯನ್ನ ವಿವರಿಸಿದಂತ ನಮ್ಮ ಶಿಕ್ಷಕಿಯರಾದಂತ ಮಾಧವಿ ಮೇಡಮ್ ಅವರಿಗೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.